ಮಾತೆತ್ತಿದ್ರೆ ಸಂವಿಧಾನ, ಮಾತೆತ್ತಿದ್ರೆ ದಲಿತ ವಿದ್ಯಾರ್ಥಿಗಳು ಮುಂದೆ ಬರಬೇಕು, ಅವರು ಚೆನ್ನಾಗಿ ಓದಬೇಕು, ಉನ್ನತ ವ್ಯಾಸಂಗವನ್ನ ಮಾಡಬೇಕು, ಒಳ್ಳೆಯ ಕೆಲಸವನ್ನ ಪಡ್ಕೊಳ್ಬೇಕು. ಇದು ಬರೀ ಭಾಷಣವನ್ನ ಬಿಗಿತಾರೆ ಆಡಳಿತದಲ್ಲಿರುವಂತ ನಾಯಕರುಗಳು. ಅಂದ್ರೆ ನೀವು ಕೂಡ ಕೇಳ್ತಾನೆ ಇರ್ತಿರಲ್ಲ, ಓ ನೋಡಪ್ಪ ಎಷ್ಟೆಲ್ಲ ಉದ್ಧಾರ ಮಾಡ್ಲಿಕ್ಕೆ ಇವರು ಪಣ ತೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಆನ್ ಗ್ರೌಂಡ್ ನೋಡಿದ್ರೆ ಏನು ಇಲ್ಲ, ಬರೀ ಭಾಷಣಕ್ಕಷ್ಟೇ ಸೀಮಿತ ಅವರ ಮಾತುಗಳು, ಪೇಪರಲ್ಲಷ್ಟೇ ಸೀಮಿತ. ಆನ್ ಗ್ರೌಂಡ್ ನೋಡಿದ್ರೆ ಯಾವುದೇ ರೀತಿಯಾದಂಥ ಅನುದಾನ ಸಿಗ್ತಾ ಇಲ್ಲ, ಅವ್ರಿಗೆ ಕೊಡಬೇಕಾದಂಥ ಸೌಲಭ್ಯವನ್ನ ಕೊಡ್ತಾ ಇಲ್ಲ. ದಲಿತ ವಿದ್ಯಾರ್ಥಿಗಳಂದ್ರೆ ಯಾಕಿಷ್ಟು ತಾತ್ಸಾರ ಸರ್ಕಾರಗಳಿಗೆ? ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ, ಏನಿದು ನಿಮ್ಮ ಇಲಾಖೆಯಲ್ಲಿ ಏನಾಗ್ತಾ ಇದೆ ಗೊತ್ತಿದೆಯಾ ನಿಮ್ಗೆ? ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಯಾರು? HSC ಮಹದೇವಪ್ಪ ಅವರು. ಗೊತ್ತಿಲ್ಲ ಮಹದೇವಪ್ಪ ಅವರು ಏನೇನೆಲ್ಲ ಮಾತನಾಡ್ತಾರೆ, ಯಾವ ರೀತಿಯಾಗಿ ದಲಿತ ಸಮುದಾಯದ ಉದ್ಧಾರಕ್ಕೋಸ್ಕರನೇ ಉದಯಿಸಿದ ನಾಯಕ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇರ್ತಾರೆ. ಆದರೆ ಅವರ ಇಲಾಖೆಯಲ್ಲಿ ಆ ವಿದ್ಯಾರ್ಥಿಗಳು ಅನುಭವಿಸ್ತಾ ಇರುವಂಥ ಸಂಕಷ್ಟ ತೋರಿಸ್ತಾ ಇದೀವಿ ನೋಡಿ. SC ST ಹಾಸ್ಟೆಲ್ಗಳ ದುಸ್ಥಿತಿ ಹೇಗಿದೆ ಗೊತ್ತಾ ನಿಮಗೆ? ಹಾಸ್ಟೆಲ್ಗಳಲ್ಲಿ ಕಾಟಿದೆ, ಬೆಡ್ ಭಾಗ್ಯ ಇಲ್ಲ. ಒಂದಲ್ಲ ಎರಡಲ್ಲ, 4 ವರ್ಷಗಳಿಂದ ಇದೇ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಬೆಂಗಳೂರು ಮಾತ್ರವಲ್ಲ, ಇಡೀ ರಾಜ್ಯದಲ್ಲೇ ಈ ಸಮಸ್ಯೆ ಇದೆ. ಈ ಒಂದೊಂದಾಗಿ ತೋರಿಸ್ತಾ ಹೋಗ್ತೀವಿ. ಜಸ್ಟ್ ಎಕ್ಸಾಂಪಲ್ ಆಗಿ ತಗೊಳ್ಳಿ ಅದನ್ನ. ಬೆಂಗಳೂರಿನ HSR ಲೇಔಟ್ನಲ್ಲಿರುವಂಥ SC ST ಹಾಸ್ಟೆಲ್ 350 ವಿದ್ಯಾರ್ಥಿಗಳಿಗೆ ಕೇವಲ 90 ಹಳೆಯ ಬೆಡ್ಗಳು. ಎಷ್ಟು? 350 ವಿದ್ಯಾರ್ಥಿಗಳಿದ್ದಾರೆ, ಅವರಿಗಿರುವಂಥದ್ದೆಷ್ಟು? 90 ಹಳೆಯ ಬೆಡ್ಗಳು. ಚಾಪೆ ಮೇಲೆ ವಿದ್ಯಾರ್ಥಿಗಳು ಮಲಗುವಂಥ ಪರಿಸ್ಥಿತಿ ಇದೆ. ಚಾಪೆ ಮೇಲೆ ಮಲಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಗದಗ, ಹುಬ್ಬಳ್ಳಿ, ಮಂಗಳೂರಿನಲ್ಲೂ ಕೂಡ ಇದೇ ಪರಿಸ್ಥಿತಿ ಇರುವಂಥದ್ದು. ಬೆಡ್ ಗ್ಯಾರಂಟಿ ಯಾವಾಗ ಕೊಡ್ತೀರಾ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಹಾಸ್ಟೆಲ್ಗಳಿಗೆ ಮೂಲ ಸೌಕರ್ಯ ಕೊಡಿ ಅಂತ ಆಗ್ರಹಿಸಲಾಗ್ತಾ ಇದೆ. ಅದಕ್ಕೆ ಅಂತ 100 ಕೋಟಿ ಎತ್ತಿರ್ತಿರಲ್ಲ, ಎಲ್ಲಿಗೆ ಹೋಗ್ತಾ ಇದೆ? ಯಾರ ಮನೆ ಸೇರ್ತಾ ಇದೆ? ಯಾರ ಜೇಬಿಗೆ ಇಳಿತಾ ಇದೆ ಆ ಹಣ ಅಂತ ನೋಡಿ. ನಿಮ್ಗೆ ತೋರಿಸ್ತಾ ಇದೀವಲ್ಲ ಆ ವ್ಯವಸ್ಥೆ ಹೇಗಿದೆ ನೋಡಿ. ದಲಿತ ವಿದ್ಯಾರ್ಥಿಗಳು ಅಂದ್ರೆ ನೀವು ಅದನ್ನ ಚೇಂಜ್ ಮಾಡ್ಬಿಡ್ತೀವಿ, ಇದನ್ನ ಚೇಂಜ್ ಮಾಡ್ಬಿಡ್ತೀವಿ, ನಮ್ಮ ಸರ್ಕಾರ ಬಂದ್ಮೇಲೆ ಸ್ವರ್ಗನೇ ಇಳಿಸ್ಬಿಡ್ತೀವಿ. ಇದೆಲ್ಲ ಬಾಯಿ ಮಾತಲ್ಲಿ ಮಾತನಾಡುವಂಥದ್ದೆಲ್ಲ ಪುಂಗದಲ್ಲ. ಮೈಕ್ ಮುಂದೆ ಕೂತ್ಕೊಂಡು ನೋಡಿ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದನ್ನ ಗಮನಿಸಿ. ಇಲ್ಲಿ ಪಾಪ ವಿದ್ಯಾರ್ಥಿಗಳು. ಇದು HSR ಲೇಔಟ್ ಅಗ್ರ ಹಾಸ್ಟೆಲ್ ಅಂತ ಸಮಾಜ ಕಲ್ಯಾಣ ಇಲಾಖೆ ಕೆಳಗಡೆ ಬರುತ್ತೆ. ಇದು ಪ್ರತಿಯೊಂದು ದಿನ ನಾವು ಯಾವತ್ತೇ ಆಗಲಿ ಡೈಲಿ ಕಂಪ್ಲೇಂಟ್ ಮಾಡಿದ್ರು ಆ ಒಂದು ಗ್ರೂಪ್ ಮಾಡ್ಕೊಂಡಿದ್ದು ಸ್ಟೂಡೆಂಟ್ಗಳಿಗೆ ಏನ್ ತೊಂದರೆ ಆಗುತ್ತೆ ಅಂತ ಆ ಗ್ರೂಪ್ ನೇ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ ವಾರ್ಡನ್. ಯಾವ ರೀಸನ್ ಡಿಲೀಟ್ ಮಾಡಿದಾರೆ ಅಂತ, ಯಾಕಂದ್ರೆ ತೊಂದರೆ ಆಗ್ತಾ ಇರ್ತಾರಲ್ಲ, ಪ್ರತಿಯೊಬ್ರು AR ಅಥಾರಿಟಿಗೆ ಹೋಗುತ್ತೆ, ಅದಕ್ಕೆ ಎಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ ಪ್ರತಿಯೊಬ್ರು. ಇವಾಗ ಬಿಸಿನೀರಿಗೆ ಬೆಳಗ್ಗೆ ಬಿಸಿನೀರು ಬರುತ್ತೆ, ಅದು ಬರ್ತಾ ಇಲ್ಲ. 2 years ಇಂದ ಬರ್ತಾನೆ ಇಲ್ಲ. ಕಂಪ್ಲೇಂಟ್ ಮಾಡಿ ಸಾಕಾಗಿದೆ, ಬರ್ತಾ ಇಲ್ಲ. ಅದೊಂದು ಊಟದ ಸಮಸ್ಯೆ. ಊಟದಲ್ಲಿ ಏನ್ ಬೇಕೋ ಅದ್ ಬಿದ್ರು ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ SC ST ಸಮುದಾಯಕ್ಕೆ ಎಲ್ಲ ತೊಂದರೆ ಇದೇ ತರ ಆಗ್ತಾರೆ ಸರ್. ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ಇಲ್ಲಿ ಸೆಕ್ಯೂರಿಟಿನೇ ಇಲ್ಲ. 24 hours ಸೆಕ್ಯೂರಿಟಿ ಇರಲೇಬೇಕು ಈ ಹಾಸ್ಟೆಲ್ಗೆ. ಯಾಕಂದ್ರೆ ಔಟರ್ಸ್ ನಮ್ಗೆ ಯಾರು ಅಂತಾನೆ ಗೊತ್ತಿರಲ್ಲ, ಯಾರು ಬರ್ಬೋದು, ಯಾರನ್ನ ಹೋಗ್ಬೋದು ಈ ಹಾಸ್ಟೆಲ್ಗೆ. ಅಂತ ಪರಿಸ್ಥಿತಿ ಆಗಿದೆ. ನಾವು ವಾರ್ಡನ್ಗೂ ಗಮನಕ್ಕೂ ತಂದಿದೀವಿ. ಕೆಲವು ಅಂದ್ರೆ ಈ ತರ ನಾರ್ಮಲ್ ಆಗಿ ಡ್ರಿಂಕ್ಸ್ ತುಂಬಾ ಆಕ್ಟಿವಿಟೀಸ್ ಮಾಡೋದು, ಕ್ಲೀನೆಸ್ ಇಲ್ದಿರ ಆ ತರ ಔಟರ್ಸ್ ನ ಕರ್ಕೊಂಡ್ಬಂದು ಆಕ್ಟಿವಿಟೀಸ್ ಮಾಡೋದೆಲ್ಲ ನಾವು ಆಲ್ರೆಡಿ ಅಧಿಕಾರಿಗಳಿಗೆ ಹೇಳಿದೀವಿ. ಅದನ್ನ ಅವಾಯ್ಡ್ ಮಾಡಕ್ಕೆ 3 ಜನ ಸೆಕ್ಯೂರಿಟಿ ಕೊಡ್ತೀವಿ ಅಂತ ಹೇಳಿದ್ರು. ಎಷ್ಟು? ಲಾಸ್ಟ್ 4 month ಇಂದ 3 ಜನ ಸೆಕ್ಯೂರಿಟಿ ಎಲ್ಲಿದ್ದಾರೆ? ಇನ್ನಿವರೆಗೂ ಒಬ್ರು ಬಂದಿಲ್ಲ. ಸೆಕ್ಯೂರಿಟಿ ಇರೋನು ತೆಗೆದಾಕ್ತಾರೆ. ವಾರ್ಡನ್ ಫೇವ್ರೇಟ್ ಯಾರು ಚೆನ್ನಾಗಿರ್ತಾರೋ ಅವ್ರಿಗೆ ಮಾತ್ರ ಏನೇ ಬೇಕಾದ್ರೂ ಸ್ಪೆಷಾಲಿಟೀಸ್ ಏನೇನು ಬೇಕಾದ್ರೂ ಅವ್ರಿಗೆ ಮಾತ್ರ ಇದು ಮಾಡ್ತಾರೆ ಸರ್. ಮಿಕ್ಕಿದವ್ರು ಯಾರನ್ನ ಕಾನೂನು ರೀತಿಯಲ್ಲಿ ಕೇಳಿದ್ರೆ ಅವ್ರನ್ನ ದಬ್ಬಳಿಕೆ, ರೌಡಿಸಮ್ ಮಾಡಿ ಮತ್ತೆ ಈಚೆ ಹೊರಗಡೆಯಿಂದ ಔಟರ್ಸ್ ಕರ್ಕೊಂಡ್ ಬಂದು ಹೊಡಿಸೋದು ಸರ್. ಈಚೆ ಎಲ್ಲ ನೋಡಿದ್ರೆ ಮಲ್ಕೊಳಕ್ಕೆ ಬೆಡ್ ಸಹ ಇಲ್ಲ, ನೆಲದಲ್ಲಿ ಮಲ್ಕೋಬೇಕು ಡೈಲಿ. ಮಲ್ಕೊಳಕ್ ಬನ್ನಿ ಒಳಗಡೆ ಬಂದ್ ನೋಡಿ ಎಲ್ಲೈತೆ ಬೆಡ್. ತಿಗಣೆ ಔಷಧಿಗಳು ಹೆಂಗೈತೆ ಅಂದ್ರೆ ರೂಮ್ ಅಲ್ಲಿ ಪೈಂಟ್ ಹೊಡೆದಿರೋದ್ಕಿಂತ ರೆಡ್ ಕಲೆಗಳೇ ಜಾಸ್ತಿ ಐತೆ. ಇಲಿ ಇದೆ, ತಿಗಣೆಗಳಿದೆ. ಆಮೇಲೆ ನಿಜ ಹೇಳ್ಬೇಕಂದ್ರೆ ಒಂದು 6 ದಿನ ಕರೆಕ್ಟಾಗಿ ನಿದ್ದೆನೆ ಮಾಡಿಲ್ಲ, ಅಷ್ಟೊಂದು ತಿಗಣೆ ಇದೆ. ಮಾಡಿದೀವಿ, ಎಲ್ಲ ಗಮನಕ್ಕೂ ತಂದಿದೀವಿ. ನೆನ್ನೆ ತಾನೇ ತಾಲೂಕ್ ಆಫೀಸರ್ ಬಂದ್ಬಿಟ್ಟು ರೈಡ್ ಎಲ್ಲ ಮಾಡಿದ್ರು. ಅವ್ರಿಗೆ ಅವಾಗ್ಲೇ ಹೇಳಿದೀನಿ ಈ ತರ ಸಮಸ್ಯೆ ಇದೆ, ಬಂದು ಮಾತಾಡ್ಕೊಂಡು ಹೋಗಿ, ಇಲ್ಲ ನೋಡ್ರಿ ಏನ್ ಮಾಡ್ತೀರಾ ಅನ್ಬಿಟ್ಟು. ಅವ್ರ ಅದಕ್ಕೆ ಹೇಳಿದ್ರು ಬಂದು ಮಾತಾಡ್ಬಿಟ್ಟು ಹೋಯ್ತೀನಿ ಅಂದ್ರೆ ಅವ್ರು ಬರ್ನೇ ಇಲ್ಲ ಅವರು. ಈ ಬಗ್ಗೆ ಹಾಸ್ಟೆಲ್ ವಾರ್ಡನ್ ಮಾತನಾಡಿದ್ದಾರೆ. ಅವರು ತಮ್ಮ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ. ಅವ್ರು ಏನ್ ಹೇಳಿದಾರೆ ಕೇಳೋಣ. ಊಟದ್ದು ಹಳೆ ಫೋಟೋಗಳು ಅವೆಲ್ಲ ನಾನು ಬಂದ್ಮೇಲೆ 2 ವರ್ಷ ನಾನು ಬಂದು 2 ವರ್ಷದಿಂದ ಯಾವ್ದು ಪ್ರಾಬ್ಲಮ್ ಇಲ್ಲ. ಸಣ್ಣ ಪುಟ್ಟ ಬಂದಿದ್ರೆ ಅದು ಸರಿ ಮಾಡ್ಕೊಂಡಿದೀವಿ. ಕುಡಿಯೋ ನೀರು ತಿಂಗಳು ಫಿಲ್ಟರ್ ನಾನೇ ರೆಡಿ ಮಾಡಿಸಿದೀನಿ. ನೆನ್ನೆನು ನಾನೇ ರೆಡಿ ಮಾಡಿಸಿದೀನಿ ಫಿಲ್ಟರ್. ಅದು GPS ಫೋಟೋ ಇದೆ ನನ್ನ ಹತ್ರ, ಅದೆಲ್ಲ ಇದೆ. ನಮ್ಮ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಇದಾರಲ್ಲ, ಅವ್ರ ಜೊತೆ ನಾವೇ ರೈಡ್ ಮಾಡಿದೀವಿ. ಅವ್ರನ್ನ ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. 8 ಜನ ಸಿಕ್ಕಿದ್ರು ನಮ್ಗೆ.
ನೆಕ್ಸ್ಟ್ 8 ಜನ ಸಿಕ್ಕಿದ್ಮೇಲೆ ನಿನ್ನೆ ಒಂದು 3 ಜನ ಸಿಕ್ಕಿದ್ರು. ರೈಡ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರಿಗೆ ತಿಳುವಳಿಕೆ ನೀಡಿ ಅಂತ ಒಂದು ಲೆಟರ್ ಬರ್ಕೊಟ್ಟಿದ್ದೀವಿ. ನಾವು ಪ್ರತಿ ತಿಂಗಳು 3 ತಿಂಗಳಿಗೆ ಒಂದ್ಸಲಿ ಎಲ್ಲ ರೈಡ್ ನಾನು ಬರ್ತಾ ಇದ್ದೀನಿ. GPS ಫೋಟೋ ವಿತ್ ಫೋಟೋ ಸಮೇತ ಎಲ್ಲ ಇದೆ ರೈಡ್ ಮಾಡಿರೋದು. 330 ಬೆಡ್ ವ್ಯವಸ್ಥೆ ನಾವು ಬಂದಾಗ್ಲಿಂದ ಇಲ್ಲ. ಆಕ್ಚುಲಿ ಟೆಂಡರ್ ಆಗಿದೆ ಹೆಡ್ ಆಫೀಸ್ ಇಂದ, ಅದು ಸಪ್ಲೈ ಆಗುತ್ತೆ. ಸಪ್ಲೈ ಆದಾಗ ಕೊಡ್ತೀವಿ. ಬೆಡ್ ಇದೆ ಅಂದ್ರೆ ಕೆಲವು ಜನಕ್ಕೆ ಇಲ್ಲ, ಕೆಲವು ಜನಕ್ಕೆ ಇದೆ ಬೆಡ್. ಅಂದ್ರೆ ಟೆಂಡರ್ ಆಗಿದೆ. ಟೆಂಡರ್ ಆಗಿ ಅಲ್ಲಿಂದ ಬರಬೇಕು. ನಾನು ಬಂದು 2 ವರ್ಷ ಅವಾಗಿಂದ ಬಂದಿಲ್ಲ. ಟೆಂಡರ್ ಆಗಿದೆ ಅಂತ ಹೆಡ್ ಆಫೀಸ್ ಇಂದ ಬರುತ್ತೆ, ಬಂದಾಗ ಕೊಡ್ತೀವಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಸರ್ಕಾರಕ್ಕೆ ಕಣ್ಣಿದ್ರೆ ನೋಡ್ಲಿ, ಕಿವಿ ಇದ್ರೆ ಕೇಳಿಸ್ಕೊಳ್ಳಿ ಅವರ ಸಂಕಷ್ಟ ಯಾವ ರೀತಿಯಾಗಿದೆ ಅಂತ. ಮಾತೆತ್ತಿದ್ರೆ ನಾವು ಇವ್ರಿಗೋಸ್ಕರನೇ ಹುಟ್ಟಿರೋದು, ಇವ್ರನ್ನ ಉದ್ಧಾರ ಮಾಡ್ಲಿಕ್ಕೋಸ್ಕರನೇ ಅಂತ ಬರೀ ಮಾತನ್ನ ಬಿಗಿಯೋದಲ್ಲ, ಇಲ್ಲಿ ಪರಿಸ್ಥಿತಿ ಮಾತ್ರ ಬದಲಾಗ್ತಾ ಇಲ್ಲ. ದಲಿತರ ಹಾಸ್ಟೆಲ್ಗಳಲ್ಲಿ ಇಂಥ ಕೆಟ್ಟ ಪರಿಸ್ಥಿತಿ ಇದೆಯಲ್ಲ, ಯಾವಾಗಂತೆ ಬದಲಾಗೋದು? ಆ ಹಣ ಎಲ್ಲ ಎಲ್ಲಿ ಹೋಗ್ತಾ ಇದೆಯಂತೆ? ಪೃಥ್ವಿ, ಸದ್ಯಕ್ಕಂತೂ ಆ ಪರಿಸ್ಥಿತಿ ಬದಲಾಗುವ ಲಕ್ಷಣಗಳು ಯಾವೂ ಕೂಡ ಕಂಡು ಬರ್ತಾ ಇಲ್ಲ. ಯಾಕಂದರೆ ಕೇವಲ 1 ತಿಂಗಳಲ್ಲ, 2 ತಿಂಗಳಲ್ಲ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಬರೋಬ್ಬರಿ 4 ವರ್ಷ ಆಯಿತು ದೀನ ದಲಿತರ ಹಾಸ್ಟೆಲ್ಗಳಿಗೆ, SC ST ಹಾಸ್ಟೆಲ್ಗಳ ವಿದ್ಯಾರ್ಥಿಗಳಿಗೆ ಬೆಡ್ ಕೊಡಲಿಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಈ ಹಿಂದೆ ಇದ್ದಂಥ ಸರ್ಕಾರನೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿತ್ತು. ಹೋಗ್ಲಿ, ಕಾಂಗ್ರೆಸ್ ಸರ್ಕಾರ ನಾವು ದೀನ ದಲಿತರ ಪರವಾಗಿದ್ದೇವೆ, ಅವರ ಉದ್ಧಾರ ಮಾಡೋಕ್ಕಾಗೇ ನಾವು ಸರ್ಕಾರವನ್ನು ರಚನೆ ಮಾಡಿರೋದು, ಅವರ ಶ್ರೇಯಾಭಿವೃದ್ಧಿನೇ ನಮ್ಮ ಏಕಮೇವಾದಿತ್ಯ ಉದ್ದೇಶ ಅನ್ನೋ ರೀತಿಯಾಗಿ ಬಿಂಬಿಸ್ಕೊಳ್ತಿರುವಂಥ ಕಾಂಗ್ರೆಸ್ ಸರ್ಕಾರದ ಸಚಿವರಿರ್ಬೋದು, CM ಸಿದ್ದರಾಮಯ್ಯ ಇರ್ಬೋದು, ಬಹುಶಃ ಈ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗತ್ತೆ, ಅವರು ನೆಲದ ಮೇಲೆ ಮಲ್ಕೊಳ್ತಾರೆ. ಸ್ವಂತ ಖರ್ಚಲ್ಲಿ ಚಾಪೆಯನ್ನು ಖರೀದಿ ಮಾಡಿಕೊಂಡು ಬಂದು ಜೀವನವನ್ನು ಮಾಡ್ತಾ ಇದ್ದಾರೆ. ಹಾಸ್ಟೆಲಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಿದ್ದೀವಿ ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆ ಹೇಳುತ್ತೆ. ಆದರೆ ವಾಸ್ತವವಾಗಿ ನೋಡ್ತಾ ಹೋದರೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರಿನ ಒಂದು ದೃಶ್ಯಗಳನ್ನು ನಾವು ತೋರಿಸಿದ್ವಿ. ಅದೇ ರೀತಿಯಾಗಿ ಇಡೀ ರಾಜ್ಯಾದ್ಯಂತನೂ ಕೂಡ ಎಲ್ಲೆಲ್ಲಿ SC ST ಹಾಸ್ಟೆಲ್ಗಳಿದ್ದಾವೆ, ವಿದ್ಯಾರ್ಥಿಗಳಿಗೆ ಇದುವರೆಗೂ ಕೂಡ ಬೆಡ್ಡನ್ನು ಕೊಟ್ಟಿಲ್ಲ. ಹಳೆಯ ಬೆಡ್ಗಳು ತಿಗಣೆ ಕಾಟದಿಂದ ಎತ್ತಿ ಅವರೇ ಬಿಸಾಕಿದ್ದಾರೆ. 4 ವರ್ಷದಿಂದ ಬೆಡ್ ಯಾವಾಗ ಕೊಡ್ತೀರಿ ಅಂತೇಳಿ ವಿದ್ಯಾರ್ಥಿಗಳು ಪ್ರತಿ ವರ್ಷ ಹೊಸದಾಗಿ ಬರುವಂಥ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಏನಿದ್ದಾರೆ ಅಂದರೆ ಸೀನಿಯರ್ ಸ್ಟೂಡೆಂಟ್ಸ್ ಏನಿದ್ದಾರೆ, ಅವರು ಪ್ರತಿ ಸರಿನೂ ಕೂಡ ಹೋಗಿ ಸ್ಟೂಡೆಂಟನ್ನು ವಾರ್ಡನನ್ನು ಕೇಳಿದ್ರೆ, ಸರ್ ನಮಗಿನ್ನೂ ಬಂದಿಲ್ಲ, ಬಂದ ಕೂಡಲೇ ಹೊಸ ಬೆಡ್ಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ವಾರ್ಡನ್ ಏನಾದರೂ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇರೋದು ಏನೋ ಟೆಂಡರ್ನ ಪ್ರೋಸೆಸ್ ನಡೀತಾ ಇದೆ, ಬಂದ ಕೂಡಲೇ ಕೊಡ್ತೀವಿ ಅನ್ನುವಂಥ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು SC ST ಹಾಸ್ಟೆಲ್ಗಳಲ್ಲಿರುವಂಥ ಪರಿಸ್ಥಿತಿ. ಕೇವಲ ಬೆಡ್ ಮಾತ್ರ ಅಲ್ಲ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರು ಕೂಡ ಇಲ್ಲದೆ ಸಿಗ್ತಾ ಇಲ್ಲವಂತ ಅನ್ನೋ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿದ್ಯಾರ್ಥಿಗಳಿಗೆ ಕನಿಷ್ಠ ಒಂದು ಬೆಡ್ ಕೊಡ್ತಾ ಇಲ್ಲಲ್ಲ, ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತಾ ಇದ್ದೀರಿ, ಒಳ್ಳೆಯದು ಕೊಡಿ, ಆದರೆ ಅದಕ್ಕೂ ಮುಂಚಿತವಾಗಿ ಒಂದು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಅಥವಾ ಉಳ್ಕೊಳ್ಳಿಕ್ಕೆ ಕಷ್ಟಪಟ್ಟು ಓದಬೇಕಾದಂಥ ವಿದ್ಯಾರ್ಥಿ ನೆಲದ ಮೇಲೆ ಮಲಗ್ತಾ ಇದ್ದಾನೆ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಅಂತಂದ್ರೆ ಸರ್ಕಾರ ಇನ್ಯಾವ ಮಾತಾಡ್ತೀನಿ. ನಮ್ಮ ಜೊತೆ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷ ಕಾಂತರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಕಾಂತರಾಜ್ ಅವರೇ. ಕಾಂತರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ನೋಡ್ತಾ ಇದ್ವಿ ಎಂಥ ದುಸ್ಥಿತಿಲಿದ್ದಾರೆ ವಿದ್ಯಾರ್ಥಿಗಳು, ಯಾವ ರೀತಿಯಾಗಿ ಕಷ್ಟದ ಪರಿಸ್ಥಿತಿಯಲ್ಲಿ ಓದಬೇಕಾಗಿದೆ ಅಂತ. ಎಷ್ಟು ವರ್ಷದಿಂದ ಹಿಂಗೆ ಇದೆ ಸಮಸ್ಯೆ? ಸರ್, ಕಳೆದ ಒಂದು 2-3 ವರ್ಷದಿಂದ ಹಿಂಗೆ ಆಗ್ತಾ ಇರೋದು ಸರ್. ಬಿಕಾಸ್ ಯಾಕೆ ಅಂತಂದ್ರೆ ಇದು ಹಾಸ್ಟೆಲ್ದು ಸರ್, ಇದು ಸಮಾಜ ಕಲ್ಯಾಣ ಇಲಾಖೆಯಿಂದಾನೇ ಇದು ಸಮಸ್ಯೆ ಆಗ್ತಾ ಇರೋದು ಸರ್. ಇದರಲ್ಲಿ ಆಲ್ಮೋಸ್ಟ್ 39,000 ಕೋಟಿ ಫಂಡ್ ಬರ್ತಿತ್ತು ಸರ್. SCP ಸ್ಪೆಷಲ್ ಕಾಂಪೋನೆಂಟ್ ಪ್ಲಾನ್ ಅಂಡ್ ಟ್ರೈಬಲ್ ಸಬ್ ಪ್ಲಾನ್ ಅಂತ ಹೇಳಿ 39,000 ಕೋಟಿ ಫಂಡ್ ಅಲೋಕೇಟ್ ಆಗ್ತಿತ್ತು ಸರ್. ಇದರಿಂದ ಸುಮಾರು 11,000-12,000 ಕೋಟಿ ಈಗ ಫ್ರೀ ಸ್ಕೀಮ್ಸ್ ಎಲ್ಲ ಏನಿದೆಯಲ್ಲ ಸರ್, ಗ್ಯಾರಂಟಿ ಸ್ಕೀಮ್, ಗ್ಯಾರಂಟಿ ಫ್ರೀ ಬೀಸ್. ಹೌದೌದು ಸರ್. ಫ್ರೀ ಬೀಸ್ಗೋಸ್ಕರ ಇಲ್ಲಿ ವಿದ್ಯಾರ್ಥಿಗಳು ಪಡ್ತಾ ಇರೋ ಕಷ್ಟ ಬೇರೆ ಇನ್ಯಾರು ಇಲ್ಲ ಸರ್. ಈಗ ಇದೇ ರಾಜಕೀಯ ವ್ಯಕ್ತಿಗಳು ಮಕ್ಕಳು ಯಾರಾದ್ರೂ ಇವರು ರಿಲೇಟಿವ್ಸ್ ಈ ತರ ಕಷ್ಟ ಪಡ್ತಾ ಇದ್ದಿದ್ರೆ ಇವರಿಗೆ ಒಂದಿನ ಇರಕ್ಕೆ ಹೇಳಿ ವಿದ್ಯಾರ್ಥಿ. ಅವ್ರನ್ನೆಲ್ಲ ನೀವು ದಲಿತರು ಅಂತ ಹೇಳಲೇಬೇಡಿ, ಬಲ್ತಿದಾರ ಅವರೆಲ್ಲ, ಬಲ್ತರು ಅಂತ ಹೇಳ್ಬೇಕು ಅವ್ರನ್ನ. ನಿಜವಾಗ್ಲೂ ಕರ್ನಾಟಕದಲ್ಲಿ ಇದೊಂದು ತರ ಧೋರಣೆ ಸರ್. ಯಾಕೆಂತಂದ್ರೆ ಇಲ್ಲಿ ಈ ಕಡೆ ಒಂದು ಪ್ರಾಪರ್ ನೇಮಕಾತಿನೂ ಇಲ್ಲ, ಈ ಕಡೆ ಹಾಸ್ಟೆಲ್ ಫೆಸಿಲಿಟಿನೂ ಇಲ್ಲ, ಕ್ವಾಲಿಟಿ ಎಜುಕೇಶನ್ಸ್ ಇಲ್ಲ ಸರ್. ಒಬ್ಬೊಬ್ಬ ಮಿನಿಸ್ಟರ್ ಒಬ್ಬೊಬ್ರು ಒಂದೊಂದ್ ತರ ದಾರಿ ಹಿಡಿದಿದ್ದಾರೆ ಸರ್ ಅವರು. ಎಲ್ಲ ಪೇಪರ್ ಸಿಂಹಗಳು, ಮಾತಿನ ಮಲ್ಲರು ಅಷ್ಟೇ ಸರ್. ಬರೀ ಸುಳ್ಳು ಮಾಹಿತಿ ಸರ್, ಮಾಧ್ಯಮದ ಮುಖಾಂತರ ಬರ್ತಾರೆ, ಬರೀ ಸುಳ್ಳು ಹೇಳ್ತಾರೆ. ಒಂದು ಸ್ಟೇಟ್ಮೆಂಟ್, ಅದ್ರ ಪ್ರಕಾರ ಪಾಪ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇರಲ್ಲ. ಏನೋ ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತಂದ್ರೆ ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಹಿಂಗೆ ಆಗ್ತಾ ಇದೆ ಸರ್. ಪ್ರಾಪರ್ ಆಗಿ ಯಾವ್ದು ಕೆಲಸ ಮಾಡ್ತಾ ಇಲ್ಲ, ಯಾವ ಸಚಿವರು ಕೆಲಸ ಮಾಡಕ್ ಆಗ್ತಾ ಇಲ್ಲ. ಬಿಕಾಸ್ ದೇರ್ ಇಸ್ ನೋ ಮನಿ ಸರ್. ಫಂಡ್ ಇಲ್ಲ. ಫಂಡ್
ಕಲೆಕ್ಟ್ ಮಾಡೋಂಥವ್ರು ಗೌರ್ಮೆಂಟ್ ಎಂಪ್ಲಾಯೀಸ್ನೇ ಇವರು ರೆಕ್ರೂಟ್ಮೆಂಟ್ ಮಾಡ್ಕೊಂತ ಇಲ್ಲ ಸರ್ ಇಲ್ಲಿ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇಲಾಖೆಯಲ್ಲೂ ಗೌರ್ಮೆಂಟ್ ಇಲಾಖೆಯಲ್ಲಿ more than 50% ಖಾಲಿ ಇದೆ. ಇದು ಎಂಪ್ಲಾಯ್ಮೆಂಟ್ ಫಿಲ್ ಮಾಡ್ತಾ ಇಲ್ಲ, ಅಷ್ಟು ಖಾಲಿ ಹುದ್ದೆಗಳಿದಾವೆ ಸರ್. ಮತ್ತೆ ಅಲ್ಲ, ಮಿನಿಮಮ್ ಅದು ಸೌಲಭ್ಯನೂ basic ಕೊಡ್ಲಿಲ್ಲ ಒಂದು ಅಂದ್ರೆ hostel ಏನರ್ಥ? ಅಂತಂದ್ರೆ ಈ ಏನಿದೆ ಸರ್ಕಾರ ಸರ್, ಒಂದು ಇದ್ರೆಷ್ಟು ಬಿಟ್ರೆಷ್ಟು ಕಾಂತರಾಜ್. ಸರ್ ಇಷ್ಟು ಬಟ್ ಇಲ್ಲಿ ಯಾರೋ ಶ್ರೀಮಂತರ ಮಕ್ಕಳು ಹಾಸ್ಟೆಲ್ ಕಳ್ಸಲ್ಲ ಸರ್ ಇಲ್ಲಿ. ತೀರಾ ಬಡವರು ಮಂತ್ಲಿ ಎಕ್ಸ್ಪೆಂಡಿಚರ್ ಹೊರಗಡೆ ಉಳ್ಕೊಳ್ಳೋ ಬೆಂಗಳೂರು ಅಂತ ಸಿಟಿಯಲ್ಲಿ ಬೇರೆ ಬೇರೆ ಸಿಟಿಯಲ್ಲಿ ಒಂದು ರೂಮ್ ಅಫೋರ್ಡಬಲ್ ಒಂದು ರೂಮ್ ತಗೊಂಡು ಅಲ್ಲಿ ಅಡ್ವಾನ್ಸ್ ಕೊಟ್ಟು ಅಲ್ಲಿ ಉಳ್ಕೊಳಕ್ ಆಗ್ದಿರೋ ಒಂದು ಹಾಸ್ಟೆಲ್ ಫೆಸಿಲಿಟೀಸ್ ಗೌರ್ಮೆಂಟ್ ಫೆಸಿಲಿಟೀಸ್ ತಗೊಂಡಿರೋ ಸರ್ ಅವರು. ಆ ಬೆಡ್ ವಿಚಾರದಲ್ಲಿ ಸಮಸ್ಯೆ ಜೊತೆಗೆ ಏನೇನೆಲ್ಲ ಸಮಸ್ಯೆಗಳಿದಾವಲ್ಲಿ? ಸರ್ ಇಲ್ಲಿ ಒಂದು ಬೇಸಿಕ್ ಫುಡ್ ಸರ್, ಹಾಸ್ಟೆಲ್ ಫುಡ್ ಪ್ರಾಪರ್ ಫುಡ್. ಇನ್ನೊಂದು ಏನ್ ಗೊತ್ತಾ ಸರ್ ಇಲ್ಲಿ ಸರ್, ಗೌರ್ಮೆಂಟೇ ಕೆಲವೊಂದು ಇದರಲ್ಲಿ ಟಾರ್ಚರ್ ಕೊಡ್ತಾರೆ ಸರ್. ಒಂದು ಅಲ್ಲಿ ಒಂದು ಕೆಲವೊಂದು ಹಾಸ್ಟೆಲ್ನೇ ಮುಚ್ತಾ ಇದ್ದಾರೆ ಸರ್. ಬಿಕಾಸ್ ಯಾಕೆ ಅಂತಂದ್ರೆ ಹಾಸ್ಟೆಲ್ ಯಾವ ರೀತಿ ಮುಚ್ತಾ ಇದಾರೆ ಅಂತಂದ್ರೆ ಸರ್, ಫಸ್ಟ್ ಊಟದ್ದು ಏನು ಅಡಿಗೆ ಮಾಡ್ತಾರಲ್ಲ ಸರ್ ಸ್ಟೆಪ್, ಅಡಿಗೆ ಮಾಡೋದನ್ನ ಖಾಲಿ ಮಾಡಿಸ್ತಾರೆ ಸರ್ ಅವರು. ಅದಾದ್ಮೇಲೆ ಅಲ್ಲಿಂದು ಮೆಟೀರಿಯಲ್ ಏನೂ ಕೊಡಲ್ಲ ಸರ್, ಅವ್ರು ಬೇಸಿಕ್ ಫೆಸಿಲಿಟೀಸ್ ಏನೂ ಕೊಡಲ್ಲ. ಉಳ್ಕೊಳುವಂತ ನೀರು ವ್ಯವಸ್ಥೆ ಕೊಡಲ್ಲ ಸರ್. ನೀರು ಊಟ ಇಲ್ಲ ಅಂತಂದ್ರೆ ಮತ್ತೆ ಹಾಸ್ಟೆಲ್ ಫೆಸಿಲಿಟೀಸ್ ಏನಕ್ಕೆ ಸರ್ ಕೊಡಬೇಕು? ಅದೇ ಇಲ್ಲ ಅಂತಂದ್ರೆ ಬರೀ ರೂಮ್ ತಗೊಂಡೇ ಮಾಡ್ತೀರಾ ಸರ್ ಅವರು. ಸರ್ ಒಂದು ಬೇಸಿಕ್ ಹಾಸ್ಟೆಲ್ ಫೆಸಿಲಿಟಿ, ಹಾಸ್ಟೆಲ್ಗೂ ಮತ್ತೆ ಒಂದು ಹೋಟೆಲ್ಗೂ ಡಿಸ್ಟೆನ್ಸ್ ಏನಿಲ್ಲ ಅಂದ್ರೆ 1-2 ಕಿಲೋಮೀಟರ್ 2-3 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ ಸರ್. ಅಲ್ಲ, ಓಕೆ ಕಾಂತರಾಜ್, ಯಾವುದೇ ಆಫೀಸರ್ಸ್ ಎಲ್ಲ ಬರೋದಿಲ್ವಾ ಅಲ್ಲಿ ವೀಕ್ಷಣೆ ಮಾಡ್ಲಿಕ್ಕೆ ಹೇಗಿದೆ ಪರಿಸ್ಥಿತಿ, ಏನು ಎತ್ತ ಅಂತ ಮತ್ತೆ ವಿದ್ಯಾರ್ಥಿಗಳನ್ನ ವಿಚಾರಿಸ್ಕೊಳ್ಳೋದಕ್ಕೆ? ಸರ್ ಅವ್ರು ಬಂದಾಗ ಆಫೀಸರ್ ಯಾಕೆ ಬರಲ್ಲ ಅಂತಂದ್ರೆ ಆ ವಿದ್ಯಾರ್ಥಿಗಳು ಕೇಳೋ ಪ್ರಶ್ನೆಗಳಿಗೆ ಆಫೀಸರ್ ನೆಕ್ಸ್ಟ್ ಅವತ್ತೇ ಒಂದು ರಾಜೀನಾಮೆ ಕೊಡ್ಬೇಕು ಸರ್. ಆ ಪರಿಸ್ಥಿತಿ ಬರುತ್ತೆ. ಯಾಕೆಂತಂದ್ರೆ ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿಕೊಂಡು ಎಲ್ಲರ ಹತ್ರ ಫೋನ್ ಇದೆ ಸರ್. ಅವ್ರು ಬಂದು ಕೇಳೋ ಕ್ವಶನ್ಸ್ಗೆ ಇವ್ರ ಹತ್ರ ಆನ್ಸರ್ ಏನಿಲ್ಲ ಸರ್. ಅವತ್ತೇ ಸಸ್ಪೆಂಡ್ ಆಗ್ತಾರೆ ಸರ್ ಒಂದು ಅಧಿಕಾರಿ. ಯಾವೊಂದು ಸರ್ ಅಧಿಕಾರಿ ಬಿಡಿ ಸರ್, ಯಾವ ರಾಜಕೀಯ ವ್ಯಕ್ತಿಗಳು ಹಾಸ್ಟೆಲ್ ಹತ್ರ ಹೋಗಿ ನೋಡೋದೇ ಇಲ್ಲ ಸರ್. ಸರ್ ಬೇಸಿಕ್ ಫೆಸಿಲಿಟಿ ಸರ್, ಒಂದು ಒತ್ಕೊಳಕ್ ಬ್ರಷ್ ಶೀಟ್ ಇಲ್ಲ ಅಂತಂದ್ರೆ ಯೋಚನೆ ಮಾಡಿ ಸರ್. ಹಾಕೊಳಕ್ ಚಾಪೆ ಸರ್, ಅವ್ರು ಬೆಡ್ ಅಲ್ಲ ಸರ್. ಆಕ್ಚುಲಿ ಅವರು ಬೇಸಿಕ್ ಬೆಡ್ ಕೊಟ್ಟು ಬ್ಲಾಂಕೆಟ್, ಅಲ್ಲಿ ಬೇಸಿಕ್ ವಾಟರ್ ಫೆಸಿಲಿಟೀಸ್ ನೋಡೋಣ. ಈಗ ಈ ಸುದ್ದಿಯನ್ನ ಬಿತ್ತರಿಸ್ತಾ ಇದೀವಿ. ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತ ಮಹದೇವಪ್ಪ ಅವ್ರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದೀವಿ. ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಗೊತ್ತಿದ್ದು ಸೈಲೆಂಟ್ ಆಗಿದ್ರೆ ಏನ್ ಹೇಳ್ಬೇಕು ನಮ್ಗಂತೂ ಗೊತ್ತಿಲ್ಲ. ಯಾಕಂದ್ರೆ ಮಾತೆತ್ತಿದ್ರೆ ಉದ್ಧಾರ 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 ಅನ್ನೋದು ಬಿಟ್ರೆ ಇನ್ಯಾವುದು ಬೇರೆ ಪದನೇ ಬರಲ್ಲ. ಏನು ಉದ್ಧಾರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಕ್ಕೆ ಅವರೇ ಆನ್ಸರ್ ಮಾಡಬೇಕಾಗಿದೆ. ಕಾದ್ ನೋಡೋಣ ಯಾವ ರೀತಿಯ ಆಕ್ಷನ್ ತಗೊಳ್ತಾರೆ ಅಂತ. ಧನ್ಯವಾದ ಕಾಂತರಾಜ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.